ಡ್ಯಾಮೇಜು ಅಥವಾ ಸಮಸ್ಯೆ ಇರೋದು ಇಲ್ಲೇ ಕೈವಾರ ಹೋಗ್ಲಿಲ್ಲ. ಆ ಕಡೆ ಭಾಗದಲ್ಲಿ ಈಗ ನಾನು ನೋಡಿ, ಈಗ ಸುಮಾರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 19 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಏನು ಬರೀ ರಸ್ತೆಗಳಿಗೆ, ಗ್ರಾಮೀಣ ರಸ್ತೆಗಳಿಗೆ. ಅದರಲ್ಲಿ ಸರಿಸುಮಾರು 9 ಕೋಟಿ ಬರೀ ಮುಂಗಾನಹಳ್ಳಿ ಒಬ್ಬರಿಗೆ ಬಂದಿದೆ. ಇನ್ನೂ ಸಾಲದು. ಯಾಕಂದ್ರೆ ಆ ರೀತಿ ಪರಿಸ್ಥಿತಿ ಇದೆ, ಆ ರೀತಿಯಾಗಿ ಹದಗೆಟ್ಟು ಹೋಗಿದೆ ರಸ್ತೆಗಳು. ಆ ರೀತಿಯಾಗಿ ಇವತ್ತಿದೆ. ಇವತ್ತು ಎಲ್ಲ ಕಡೆಗೂ ನಾನು ಇವತ್ತು ಸಮಾನಾಂತರವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲೆಲ್ಲಿ ಜಾಸ್ತಿ ಇದೆ. ಆಮೇಲೆ ವಾಟರ್ ಫಿಲ್ಟರ್ಗಳು, ಈಗ ವಾಟರ್ ಫಿಲ್ಟರ್ಗಳು ನಾವು ಇವತ್ತು ಸುಮಾರು 120 ವಾಟರ್ ಫಿಲ್ಟರ್ ಹಾಕ್ಸಿದ್ದೀನಿ 3 ವರ್ಷದಲ್ಲಿ. ಇನ್ನೂ ಕೆಲವೆಲ್ಲ ನಾನೇ ಅಧಿಕೃತವಾಗಿ ನಾನೇ ಬಂದು ಅದನ್ನು ಚಾಲನೆ ಮಾಡೋಕ್ಕೂ ಆಗ್ತಾ ಇಲ್ಲ, ಪುರ್ಸೋಸ್ ಆಗ್ತಾ ಇಲ್ಲ. ಇವೆಲ್ಲ ಕೆಲವು ಕಡೆ ಶುರು ಮಾಡಿಸ್ಬಿಟ್ಟಿದ್ದೀವಿ, ಹಂಗೆ ಶುರು ಮಾಡಿ ಅದಕ್ಕೆ ನೀರು ಕೊಡೋದು ಕೊಡ್ತಾ ಇರಿ ಅಂತ ಹೇಳಿ. ಇವತ್ತು ಇದೆಲ್ಲ ವ್ಯವಸ್ಥೆ ಏನೋ ಮೈಲಾಪುರಕ್ಕೆ ಹೋಗುವಂಥದ್ದು. ಈಗ ಆ ಕಡೆಯಿಂದ ನಾವು ರೋಡ್ ಮಾಡಿಸಿದ್ವಿ. ಏನಪ್ಪ, ಈಗ ಅದನ್ನ ಆ ಕಡೆಯಿಂದ ಮಾಡಿಸಿದ್ದೀವಿ ನಾವು. ತಪ್ಪೋವನ ಹತ್ರ ಅವತ್ತು ಏನ್ ಮಾಡ್ಕೊಂಡ್ವಿ, ಉದ್ದೇಶಪೂರ್ವಕವಾಗಿ ಅದನ್ನ ಕರ್ವಿದೆ, ಅದನ್ನ ಹಳೆ ಬಿಲ್ಡಿಂಗ್ ಇತ್ತು, ಅದನ್ನ ಆ ಕಡೆ ಫಾರೆಸ್ಟ್ ಅವ್ರಿಗೆ ಆ ಕಡೆ ಜಾಗ ಕೊಟ್ಬಿಟ್ಟು ಈ ಕಡೆ ರೋಡ್ ಮಾಡ ಅಂತ ನಾನು ಅವಾಗ ಅನ್ಕೊಂಡಿದ್ವಿ. ಅವಾಗ ಏನಾಯ್ತು, ನಾವು ಸೋತೋಗ್ಬಿಟ್ವಿ. ಕಡೆಗೆ ನೋಡಿದ್ರೆ ಅದು ಜಿದ್ದಾಗಿರೋ ಬಿಲ್ಡಿಂಗ್ ನ ರಿಪೇರಿ ಮಾಡ್ಬಿಟ್ಟವ್ರು. ಅದೇನೋ ಗೆಸ್ಟ್ ಹೌಸ್ ಇತ್ತಲ್ಲ, ಅದು ರಿಪೇರಿ ಮಾಡ್ಬಿಟ್ಟವ್ರು. ಮಧ್ಯದಲ್ಲಿ ನಾವು ಸೋತಿದ್ದ ಟೈಮಲ್ಲಿ ರಿಪೇರಿ ಮಾಡ್ಬಿಟ್ಟವ್ರು. ಈಗ ಅವರು ಎಲ್ಲಿ ಹೋಗ್ತಾರೆ, ಅವ್ರು ಅದನ್ನ ಮಾಡೋದಕ್ಕೆ ಅದು ಯಾರೋ ಅಷ್ಟು ಸಂಸಾರನೂ ಇರ್ಬೇಕು ಅನ್ನೋದ್ರಲ್ಲಿ ಏನೋ ಗೆಸ್ಟ್ ಹೌಸ್ ಕ್ವಾರ್ಟರ್ಸ್ ಏನೋ ಮಾಡೋರು. ನಾವು ಸೋತಾದ್ವಲ್ಲಪ್ಪ. ಅವ್ರು ಯಾರು ಮಹೇಶ್ ಏನು ಹೇಳಿದ್ರು ಗೊತ್ತಿಲ್ಲ ಅವಾಗ. ಅದರಿಂದ ನೋಡಿ, ನಾನು ಅವತ್ತು 65 ಲಕ್ಷ ಟೂರಿಸಂ ಅಲ್ಲಿ ಮಂಜೂರು ಮಾಡಿಸಿದ್ದೆ. ಏನಕ್ಕೆ, ಆ ಮೇಲ್ಗಡೆ ಇದಕ್ಕೆ ಏನೋ ಚಂದ್ರಡೀನು ಅವಾಗ ಅಲ್ಲೇ ಇದ್ದೆ. ಅದರಿಂದ ನಾನು ಅಲ್ಲಿ ನಾವೆಲ್ಲ ಹತ್ತಿದ್ವಿ ಬೆಟ್ಟ, ನಾವೆಲ್ಲ ಬೆಟ್ಟ ಹತ್ತು ಅಲ್ಲೆಲ್ಲ ಇದೆಲ್ಲ ನೋಡ್ಕೊಂಡು ಬಂದಿದ್ವಿ. ಅವಾಗ ನಾನು ಅಲ್ಲಿ ಒಂದು ರೀತಿ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ಅವತ್ತು ನಾನು ಸುಮಾರು 3 ಕೋಟಿ ರೂಪಾಯಿದು ನಾನು ಎಸ್ಟಿಮೇಟ್ ಮಾಡಿದ್ದೆ. ಈಗ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಝೂನು ಪ್ರಾರಂಭ ಮಾಡ್ಬೇಕು ಅಂತಿದ್ವಿ, ಆದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋಗ್ಬೇಕು. ಈಗ ಸದ್ಯಕ್ಕೆ ಇವೆಲ್ಲ ಆಗಲಿ, ಅದೆಲ್ಲ ಬಹಳ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ನೀರು ಸಮಸ್ಯೆ ಇವೆಲ್ಲ ಬರ್ತದೆ ಅಂತೇಳಿ ನಾನು ಅದನ್ನ ಹೆಚ್ಚು ಅದಕ್ಕೆ ಅದ್ರ ಕಡೆ ಗಮನ ಕೊಡೋದು ಬಿಟ್ಬಿಟ್ಟೆ. ಯಾಕಂದ್ರೆ ಕಾಡು ಪ್ರಾಣಿಗಳು ತಂದು ಇಡೋದೆಲ್ಲ ಮುಖ್ಯ, ಅದಕ್ಕೆ ರೂಲ್ಸು ರೆಗ್ಯುಲೇಷನ್, ಕುಡಿಯೋ ನೀರು ಇವೆಲ್ಲ ಸಮಸ್ಯೆ ಇದೆ. ಆಮೇಲೆ ಈಗ ಇನ್ನೊಂದು, ಈಗ ನಾವು ಈ ಇದು ಏನೋ ನಮ್ಮ ಶುದ್ಧೀಕರಣ ಮಾಡಿರ್ತಕ್ಕಂಥ ನೀರು ಏನೋ ಇವತ್ತು KC ವ್ಯಾಲಿ, HN ವ್ಯಾಲಿ ಇರ್ಬೋದು. ಈಗ KC ವ್ಯಾಲಿದು ಹಿಂದೆ ನಮ್ಮ ತಾಲೂಕೆ ಬಿಟ್ಟೋಗಿತ್ತು. ಅಂದ್ರೆ ಅವ್ರು ಕೋಲಾರ ಜಿಲ್ಲೆನ ಲೆಕ್ಕದಲ್ಲಿ ಇಟ್ಕೊಂಡಿದ್ವಿ. ನಾವು ಕೃಷ್ಣ ಬೈರೇಗೌಡರು ಇಟ್ಕೊಂಡು ಒಂದು 5 ಕೆರೆ ಸೇರಿಸಿ, ನಕ್ಕ ಅದೇ ಕೃಷ್ಣ ಬೈರೇಗೌಡರು ಇಟ್ಕೊಂಡು ಇನ್ನು 50 ಕೆರೆ ಸೇರಿಸಿದ್ವಿ. ಈಗ ಅದು ಕಾಮಗಾರಿ ಪೂರ್ಣ ಆಗ್ತಾ ಇದೆ. ಈಗ ಅದರಲ್ಲಿ ಕೆಲವು ಕೆರೆಗಳು ಬರ್ತದೆ. ಈಗ ಮೈಲಾಪುರ ಈ ಕಡೆ ಬರ್ತದೆ, ಈ ಕಡೆ ಕೆಲವು ಕೆರೆಗಳು ಈಗ ಬಂದು ಈ ಕಡೆ ಚಿನ್ಸಂದ್ರ ಕಡೆಯಿಂದ ಏನೋ ನಮ್ಮ ನೆಡಗುರ್ಕಿ ಆ ಕಡೆ ಎಲ್ಲ ಹೋಗುವಂಥದ್ದು ಆಗುತ್ತೆ. ಈಗ ನೆಕ್ಸ್ಟ್ ನಾವೀಗ HN ವ್ಯಾಲಿಯಲ್ಲಿ ಮೊನ್ನೆ ತಮ್ಗೆ ಗೊತ್ತಿದೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ತಾವು ಬಂದಿದ್ರಿ. ಈಗ ಅದು ಟೆಂಡರ್ ಸ್ವಲ್ಪ ಗೊಂದಲ ಆಯಿತು. ಈಗ ಟೆಂಡರ್ ಪ್ರಕ್ರಿಯೆಗಳು ಇನ್ನೇನು ಪೂರ್ಣ, ಎಲ್ಲದಕ್ಕೂ ನಮಗೆ ಸೆನ್ಸಸ್ ಅದು ಇದು ಸಮಸ್ಯೆಗಳಾಗ್ತಾ ಇದೆ. ಈಗ ಅದು ಆದ್ಮೇಲೆ 120 ಕೆರೆಯಲ್ಲಿ ಏನ್ ಮಾಡಿದ್ವಿ, ಈಗ ಜಂಗಮಶಿಗಹಳ್ಳಿ ಕಡೆ ಮತ್ತೆ ಯಾವ ಕೆರೆ ನಾವು ಹೇಳಿದ್ದು, ಈಗ ಅಲ್ಲಿ ಜಂಗಮಶಿಗಹಳ್ಳಿಯಿಂದ ಆ ಕಡೆ ಸ್ವಲ್ಪ ಕೈವಾರ ಟಚ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಈಗ ಯಾಕಂದ್ರೆ ಅದು ಆ ಕಡೆಗೆ ಜಾಸ್ತಿ ಕೊಟ್ಟಿದ್ದೀವಿ, 120 ಕೆರೆ 119 ಕೆರೆಯಲ್ಲಿ ಈ ಕಡೆಗೆ 1-2 ಕೆರೆ ಈ ಕಡೆಗೆ ಸೇರಿಸಿದ್ವಿ ಕೈವಾರ ಹೋಗಿ ಆಗಲಿ ಅಂತ. ಬಟ್ ಇದರಲ್ಲಿ ನಮ್ಮ KC ವ್ಯಾಲಿಯಲ್ಲಿ ಸ್ವಲ್ಪ ಬರ್ತದೆ. ಈಗ ಏನಾಗಿದೆ, KC ವ್ಯಾಲಿಯಲ್ಲೂ ಅಷ್ಟೇ ನೀರಿನ ಪ್ರಮಾಣ ಏನಾಗಿದೆ, ಶುದ್ಧೀಕರಣ ಮಾಡ್ತಕ್ಕಂಥ ಏನು ಸಿವೇಜ್ STP ಏನಿದಾವೆ ಬೆಂಗಳೂರಿನಲ್ಲಿ ನವೀಕರಣ ಮಾಡ್ತಾ ಇದ್ದಾರೆ. ಈಗ ಬಹಳಷ್ಟು ಜನ ಇಲ್ಲಿ ನಮ್ಮ ರೈತ ಸಂಘದವರು ಇವರೆಲ್ಲ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅದು ಇದು ಅಂತ ಒಂದು ರೀತಿ ಚರ್ಚೆಗಳಾಗ್ತಾ ಇದೆ. ಇದು ನೋಡಿ, ಈಗ ನಾನು ಪದೇ ಹೇಳ್ತಾ ಇದ್ದೀನಿ, ನಾವು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಹೇಳಿದೆ, ಇದು ಬರೀ ಅಂತರ್ಜಲ ವೃದ್ಧಿ ಮಾಡೋಕ್ಕಷ್ಟೇ. ಇದು ನೇರವಾಗಿ ಯಾರೋ ಗೋವುಗಳು ಕುಡಿಯುವಂಥದ್ದಾಗ್ಬೋದು, ಯಾರೇ ಮನುಷ್ಯರು ಸೇವನೆ ಮಾಡುವಂಥದ್ದಕ್ಕೆ ಮತ್ತೊಂದಕ್ಕಲ್ಲ. ಭೂಮಿಯಲ್ಲಿ ಹಿಂಗಬೇಕು. ಭೂಮಿಯಲ್ಲಿ ಹಿಂಗಿದ ಮೇಲೆ ಅದು ಭೂಮಿಯ ಪದರಗಳಲ್ಲಿ ಅದು ಅಕಸ್ಮಾತ್ ಇನ್ನೇನಾದ್ರೂ ಉಳಿದಿದ್ರೆ ಅದ್ರಲ್ಲಿ ಬೇರೆ ಅಂಶಗಳು ಅದೆಲ್ಲ ಭೂಮಿಯಲ್ಲಿ ಉಳ್ಕೊಳ್ತದೆ. ಆಮೇಲೆ ಬೇರೆ ಕಡೆ ನಮ್ಮ ಬೋರ್ವೆಲ್ಗಳು ಅಲ್ಲಿ ಇಲ್ಲಿ ದೂರ ಬೇರೆ ಕಡೆ ರೀಚಾರ್ಜ್ ಆಗುತ್ತೆ ಅಂತಿರೋದು. ಆದ್ರೆ ಕೆಲವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಬಾಟ್ಲಲ್ಲಿ ನೀರು ತಗೊಂಡು ಕುಡೀರಿ, ಅವ್ರು ಕುಡೀರಿ, ಇವ್ರು ಕುಡೀರಿ, ಮಂತ್ರಿಗಳು ಬಂದು ಕುಡೀರಿ ಅಂತ ಹೇಳ್ತಾರೆ. ಯಾರು ಹೇಳ್ದವ್ರು ಕುಡಿಯೋಕೆ ಅಂತ? ಈಗ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಚಿಕ್ಕಬಳ್ಳಾಪುರದ ನಗರದ ತ್ಯಾಜ್ಯ ಅಂದ್ರೆ ಒಳಚರಂಡಿ ನೀರು ಅದು ಒಳಗೆ ಬರ್ತಾ ಇದೆ, ಅಲ್ಲಿ ಕೆಡ್ತಾ ಇದೆ ನೀರು ಅಂತ ಹೇಳಿದ್ರೆ ಅದನ್ನ ಕೇಳೋದೇ ಇಲ್ಲ. ಚಿಕ್ಕಬಳ್ಳಾಪುರದ ಚರಂಡಿ ನೀರು ಅಲ್ಲಿ ಬಂದು ಸೇರೋದನ್ನ ಹೇಳೋದೇ ಇಲ್ಲ. ಈಗ ನಮ್ಮ ಚಿಂತಾಮಣಿಯಲ್ಲೇ ತಗೊಳ್ಳಿ,
ನಾವು ನೆಕ್ಕುಂದಿ ಕೆರೆನ ಕುಡಿಯೋ ನೀರಿಗೆ ಅಂತ ನಾನು ಮಾಡಿಸಿದ್ದೆ ಅವಾಗ. ನಾವು ಸೋತ ಮೇಲೆ ಅದನ್ನೆಲ್ಲ ಒಡೆದಾಕ್ಬಿಟ್ಟು ಆ ಚರಂಡಿ ನೀರೆಲ್ಲ ಒಳಗೆ ಬಿಟ್ಬಿಟ್ಟು ಮೀನುಗಳು ಬಿಟ್ಕೊಂಡು ವ್ಯವಹಾರ ಮಾಡ್ತಿದ್ವಿ. ನಾನು ಮತ್ತೆ ಗೆದ್ದ ಮೇಲೆ ನೋಡಿ ಅದು ಒಳ್ಳೆ ಇದ್ರ ಥರ ಇತ್ತು, ಒಂದು ಕ್ರಿಕೆಟ್ ಗ್ರೌಂಡ್ ಥರ ಹಸ್ರ ಕಾಣ್ತಾ ಇತ್ತು. ಮತ್ತೆ ಅದನ್ನೆಲ್ಲ ನಾವು ಪತ್ತೆ ಮಾಡಿಸಿ ಎಲ್ಲ ಫೋಟೋ ಇದ್ದಾವೆ ಹತ್ರ, ವಿಡಿಯೋ ಇದ್ದಾವೆ. ಸುಮ್ಮನೆ ಯಾರ ಮೇಲೆ ಅಪಾರ್ಥ ಮಾಡಬೇಕು, ಯಾರ ಮೇಲೆ ದೂಷಣೆ ಮಾಡಬೇಕು ಅಂತ ನಾನು ಹೇಳೋದು. ಅದನ್ನೆಲ್ಲ ನಿಲ್ಸಿದ ಮೇಲೆ ಎಲ್ಲ ಒಣಗೋಯ್ತು. ಈಗ ಇವತ್ತು ನೋಡಿ ಅಲ್ಲಿ ಇನ್ಸ್ಪೆಕ್ಷನ್ ಹೋಗ್ತಾ ಇದ್ದೀನಿ. 84 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಹೊಸ ಕೆರೆನೇ ನಿರ್ಮಾಣ ಮಾಡ್ತಾ ಇದ್ದೀವಿ. ಕೆಲಸ ನಡೀತಾ ಇದೆ, ಸರ್ವೆ ಎಲ್ಲ ಆಯ್ತು ಎಲ್ಲ. ಹಿಂದೆನೇ ನಾನು ಅದಕ್ಕೆ 4 ಕೋಟಿ ರೂಪಾಯಿ ದುಡ್ಡು ಹಾಕ್ಸಿದ್ದೆ. 2 ಕೋಟಿ ಹೂಳು ತೆಗ್ಸಿದ್ದೆ ಅವಾಗ 2005-6ರಲ್ಲಿ, 20 ವರ್ಷಗಳಿಂದಾನೆ. ಅದೆಲ್ಲ ಹೋಯ್ತು. ಈಗ ಎಲ್ಲ ಈಗ ಕೆರೆನೇ ದೊಡ್ಡದಾಗಿ ಮಾಡ್ತಾ ಇದ್ವಿ. ನಾಳೆ ಏನು ಎತ್ತಿನ ಹೊಳೆ ನೀರು ಬರುತ್ತೆ ಅನ್ನೋ ಉದ್ದೇಶದಿಂದ ನಾವು ಅಲ್ಲಿ ಭಕ್ತಳ್ಳಿ ಅರಸಿನ ಕೆರೆ ಅಂತ ಅಲ್ಲೊಂದು ಕೆರೆ ಮಾಡ್ತಾ ಇದ್ವಿ. ಅದು ಕೂಡ ಅದು ಕೆಲಸ ಶುರು ಮಾಡಬೇಕು. ಸದ್ಯದಲ್ಲಿ ಅದು ಕೆಲಸ ಶುರು ಮಾಡ್ತೀವಿ. ಅಲ್ಲಿ ಇನ್ನೊಂದು ಹೊಸ ಕೆರೆ, ಇವೆಲ್ಲ ನಾವು ಮಾಡ್ತಾ ಇದ್ದೀವಿ. ಒಳಚರಂಡಿ ನೀರು ಒಳಗೆ ಬಂದ್ರೆ ಯಾರು ಅದನ್ನು ಶುದ್ಧವಾಗಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ? ಈಗ ನಮಗೆ ಬೆಂಗಳೂರು ಏನು ಒಳಚರಂಡಿ ಬೋರ್ಡ್ನವ್ರು ಏನು ಹೇಳಿದ್ರು, ಈಗೇನು ಹೊಸದಾಗಿ ಏನು ಅವರು ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡ್ತಾ ಇದ್ದಾರೆ ಸರ್, ಅದು 3ನೇ ಹಂತದ ಶುದ್ಧೀಕರಣ ಮಟ್ಟಕ್ಕೆ ಇದೆ. ಅಷ್ಟು ಗುಣಮಟ್ಟದ ಒಂದು ಒಳಚರಂಡಿ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅದನ್ನ ನಾನು ಮೊನ್ನೆ ಅಲ್ಲೆಲ್ಲ ಭಾಷಣದಲ್ಲಿ ಹೇಳಿದೆ, ಈ ತರ ಆ ಮಟ್ಟಕ್ಕೆ ಆಗ್ತದೆ. ಈಗ ಸಚಿವರು ಒಪ್ಕೊಂಡ್ಬಿಟ್ರು. ಏನು ಒಪ್ಪಿದ್ದೇನಿಲ್ಲ. ಇವತ್ತು ಕೂಡ 2ನೇ ಹಂತದ ಟ್ರೀಟ್ಮೆಂಟ್ ಏನು ಅವತ್ತು ಸರ್ಕಾರ ತೀರ್ಮಾನ ಮಾಡಿತ್ತು, ಇವತ್ತು ಕೆರೆಯಲ್ಲಿ ನೀರು ತುಂಬಿಸುವಂತದಕ್ಕೆ ಅದೇ ಸಾಕು. ಆದ್ರೂ ಇವತ್ತು ಹೊಸ ತಂತ್ರಜ್ಞಾನ ಬಂದಿರೋದ್ರಿಂದ, ಹೊಸ ಟ್ರೀಟ್ಮೆಂಟ್ ಪ್ಲಾಂಟ್ ಆಗ್ತಾ ಇರೋದ್ರಿಂದ ಅದು ಈ ಮಟ್ಟಕ್ಕೆ ಇದೆ ಅಂತ ನಾವು ಹೇಳಿದೀವಿ ವಿನ ನಾವೇನು ಅವ್ರು ಹೇಳಿದ್ ಸರಿಯಲ್ಲ. ಇವತ್ತು ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಬಂಧಪಟ್ಟಂತ ಅಲ್ಲಿ ಏನು ಎಕ್ಸ್ಪರ್ಟ್ಸ್ ಇದ್ದಾರೆ, ತಜ್ಞರಿದ್ದಾರೆ. ಅವರು ನಿರಂತರವಾಗಿ ಇವತ್ತು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಅವರು ವರದಿ ಕೊಡಬೇಕು, ನೀರಿನ ಗುಣಮಟ್ಟದ ವರದಿ ಕೊಡಬೇಕು. ಪ್ರತಿ ದಿವಸ ಅವರು ವರದಿ ಕೊಡಬೇಕು. ಇವೆಲ್ಲ ಇದೆ. ಸುಮ್ಮನೆ ನಾವು ಯಾರಿಗೂ ನಾವೆಲ್ಲ ಏನು ಜನರಿಗೆ ವಿಷ ಕೊಡಬೇಕು ಅಂತ ಯಾರು ಇಲ್ಲ ಇದೆ. ಸುಮ್ಮನೆ ಅವರು ಯಾರು ಅಲ್ಲೇನೋ ಅದೇನಾಯ್ತು ಇದೇನಾಯ್ತು ಅಂತ ಪಾಪ ಯಾರೋ ಕೆಲವರು ರಾಜಕೀಯವಾಗಿ ಪ್ರಭಾವ ಏನೋ ಒಂದು ರೀತಿ ಪ್ರಚಲಿತಕ್ಕೆ ಬರಬೇಕು ಅಂತ ಹೇಳೋರು ಕೆಲವು ವಿಚಾರಗಳನ್ನು ತಗೊಂಡು ಅವ್ರದೇ ಆದಂಥ ರೀತಿಯಲ್ಲಿ ಅದನ್ನು ಬಿಂಬಿಸುವಂಥದ್ದು ಮಾಡ್ತಾರೆ. ಅದಕ್ಕೆ ನಾವು ತಪ್ಪು ಅಂತ ಹೇಳಲ್ಲ, ಅದು ಅವ್ರು ಇಷ್ಟ ಅಲ್ಲ. ಆದರೆ ಜನ ನಾನು ಹೇಳುವಂಥದ್ದು, ಜನಕ್ಕೆ ಹಾನಿ ಆಗ್ತಕ್ಕಂಥ ರೀತಿಯಲ್ಲಿ ಯಾವುದೇ ಸರ್ಕಾರ ಆಗ್ಬೋದು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಕೋರ್ಟು ಮತ್ತೊಂದು ಇವತ್ತು ಅದನ್ನ ಗಮನಿಸ್ತಾ ಇರ್ತದೆ. ಇವತ್ತು ಬಹಳಷ್ಟು ಜನ ಕೋರ್ಟ್ ಮುಂದೆ ಹೋಗಿರುವಂಥದ್ದು ಇದೆ. ಕೋರ್ಟ್ ಅದಕ್ಕೆ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಅದ್ರ ಬಗ್ಗೆ ಸ್ಪಷ್ಟವಾಗಿ ಆದೇಶಗಳು ಮಾಡಿರುವಂಥದ್ದು. ಅದರಿಂದ ಸುಮ್ಮನೆ ಏನೋ ನಮಗೆ ಅವಕಾಶ ಇದೆ ಮಾತಾಡೋಕ್ಕೆ ಅಂತ ಹೇಳಿ ಮಾತಾಡ್ಕೊಂಡು ಹೋಗುವಂಥವ್ರಿಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ಅದರಿಂದ ಇವತ್ತು ಇಷ್ಟೆಲ್ಲ ನಾವು ಈ ನಮ್ಮ ಭೂಮಿಯ ನಮ್ಮ ಅಂತರ್ಜಲ ವೃದ್ಧಿ ಆಗಬೇಕು. ರೈತರಿಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ನಮ್ಮ ಬೋರ್ವೆಲ್ನಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಏನು ಬರಬೇಕು. ನಾವು ಕೃಷಿ ಚಟುವಟಿಕೆಯಲ್ಲೂ ನಮಗೆ ಲಾಭದಾಯಕ ಆಗಬೇಕು. ಜೊತೆಗೆ ನಮ್ಮ ಮಕ್ಕಳು ಓದಿರುವಂಥವ್ರಿಗೆ ಉದ್ಯೋಗ ಅವಕಾಶಗಳು ಜಾಸ್ತಿ ಸಿಗುವಂಥ ರೀತಿಯಲ್ಲಿ ಕೂಡ ನಾವು ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕಾಗುತ್ತೆ. ಇವೆಲ್ಲವನ್ನ ನಾನು ವ್ಯವಸ್ಥಿತವಾಗಿ ಇವತ್ತು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಮ್ಮ ತಾಲೂಕಿನಲ್ಲಂತೂ ತಾವೆಲ್ಲರೂ ಬಹಳ ಇವತ್ತು ನಮಗೆ ಒಂದು ರೀತಿ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಒಂದು ಕೈಗಾರಿಕೆ ವಿಚಾರದಲ್ಲಿ ಇರ್ಬೋದು, ನಾನು ಕೂಡ ಅದೇ ರೀತಿ ರೈತರಿಗೆ ಒಳ್ಳೆ ನ್ಯಾಯಯುತವಾದಂಥ ಬೆಲೆ ಕೊಡಿಸುವಂಥದ್ದಕ್ಕೆ ಎಲ್ಲ ರೀತಿ ಅದಕ್ಕೆ ತಯಾರಿ ಮಾಡಿ ಅದಕ್ಕೆ ಕೊಡಿಸುವಂಥದ್ದಕ್ಕೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಕೊಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವೆಲ್ಲ ಎಲ್ಲೇ ಒಂದು ಬದಲಾವಣೆ ಒಂದು ಬೆಳವಣಿಗೆ ಆಗ್ಬೇಕಾದ್ರೆ ಕೈ ಬದಲಾಯಿಸ್ಕೊಂಡು ಹೋಗ್ತಾ ಇದ್ರೆ ಬೆಳವಣಿಗೆ ಆಗುತ್ತೆ. ಏನಪ್ಪ ಚಂದ್ರು, ಸೈಟ್ ಅಂಬರೀಷ್ ಕೈಯಿಂದ ನಿನ್ ಕೈಗೆ ಬಂದಾಗ ಒಂದು ರೇಟ್ ಆಗುತ್ತೆ. ನೋಡಿ, ನಾನು ಎಲ್ಲೆಲ್ಲಿ ಕೈಗಾರಿಕೆ ಅಂತ ಹೇಳಿ ಗುರುತಿಸಿದೀವಿ, ಪಕ್ಕದಲ್ಲಿ ಇರ್ತಕ್ಕಂಥ ಭೂಮಿ ಬೆಲೆ ಎಲ್ಲ ಜಾಸ್ತಿ ಇದೆ. ಏನು ಅದಕ್ಕೆ ಮುಂಚೆ ಏನಿತ್ತು, ಈ ಕೈಗಾರಿಕೆ ಮಾಡ್ತೀವಿ ಅನ್ನೋಷ್ಟೆಲ್ಲ ಏಕಾಏಕಿ ಹೆಂಗ್ ಬೆಲೆ ಜಾಸ್ತಿ ಇತ್ತು. ಅಲ್ಲೇ ನಂದೇನು 1 ಸೆಂಟಿಮೀಟರ್ 1/2 ಇಂಚು ನಂದೇನು ಜಮೀನಿಲ್ಲ. ಈಗ ಸುಬ್ಬಣ್ಣ ನೋಡಿ, ಸ್ವಲ್ಪ ದಿವಸಕ್ಕೆ ಸುಬ್ಬಣ್ಣ ಯಾವ ರೀತಿ ಪ್ರಯತ್ನಗಳು ಇವೆಲ್ಲ ನಾವು ಮಾಡ್ತಾ ಇರೋದೇನೆಂದ್ರೆ, ಇವತ್ತು ಏನೋ ಒಂದು ಜನರಿಗೆ ಒಂದು ಒಳ್ಳೆ ಏನು ಸತೀಶ್ ಎಲ್ರಿಗೂ ಅನುಕೂಲ ಆಗಬೇಕು. ಒಂದು ಜವಾಬ್ದಾರಿಯಿಂದ ಚುನಾಯಿತ ಪ್ರತಿನಿಧಿಯಾಗಿ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಾವು ಈ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ. ಅದರಿಂದ ಇವತ್ತಿಷ್ಟೆಲ್ಲ ಮಾಡುವಂಥದ್ದಕ್ಕೆ ತಾವೆಲ್ಲರೂ ಒಳ್ಳೆ ರೀತಿ ಸಹಕಾರ ಕೊಡ್ತಾ ಇದ್ದೀರಾ. ಆಸೆಗಳು ಅಥವಾ ಆಸೆಗಳು ಅನ್ನೋದಕ್ಕಿಂತ ಬೇಡಿಕೆಗಳು, ನಮ್ಮ ಸಮಸ್ಯೆಗಳು ಮತ್ತು ಬೇಡಿಕೆಗಳು ಭಾಳಷ್ಟು ಇದ್ದಾವೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಿಮ್ಗೆ ಗೊತ್ತಿದೆ, ಸರ್ಕಾರ ಇವತ್ತು 52,000 ಕೋಟಿ ಮುನ್ನಾಳಪ್ಪನವರು ಅದಕ್ಕೊಂದು ಭಾಗ. ಮುನ್ನಾಳಪ್ಪನವರು ಕೈಯಲ್ಲೇ ಜಾಸ್ತಿ ದುಡ್ಡಿದೆ. ಅವರೇ ಇವತ್ತು ಎಲ್ಲ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳಿಂದ ದುಡ್ಡು ಇವತ್ತಷ್ಟು ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲೇ ಇಷ್ಟು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಿಂದ ಇಷ್ಟೆಲ್ಲ ಕೆಲಸ ಕಾರ್ಯ ನೋಡಿ, ಆಸ್ಪತ್ರೆ ಈಗ ಚಿಂತಾಮಣಿ ಈಗ ನೋಡಿ, ಈಗ